ಹಿಂದುತ್ವ ಅಂದ್ರೆ ಸಂಕುಚಿತ. ಹಿಂದುತ್ವ ಅಂದ್ರೆ ನಮ್ಮನ್ನು ಹಿಂದಕ್ಕೆ ತಗೊಂಡು ಹೋಗುತ್ತೆ ಪ್ರತಿಗಾಮಿಗಳು. ಹಿಂದುತ್ವ ಅಂದ್ರೆ ಅದು ಕಮ್ಯುನಲ್, ಇವರೆಲ್ಲ ಕೋಮುವಾದಿಗಳು. ಹಿಂದುತ್ವ ಅಂದ್ರೆ ಅದೊಂದು ರಾಜಕೀಯ ಎಜೆಂಡಾ. ಈ ರೀತಿ ಬಿಂಬಿಸುವಂತ ಪ್ರಯತ್ನ ಎಲ್ಲ ಕಡೆ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ವಾಸ್ತವವಾಗಿ ಹಿಂದೂ ವಿಚಾರದಷ್ಟು ವಿಶಾಲವಾದ ಎಲ್ಲೂ ಇಲ್ಲ. ಇಲ್ಲಿ ಕೊಟ್ಟಷ್ಟು ಸ್ವಾತಂತ್ರ್ಯವನ್ನ ಜಗತ್ತಿನ ಮಿಕ್ಯಾವ ನೆಲದಲ್ಲೂ ಯಾರೂ ಕೊಟ್ಟಿಲ್ಲ. ಇದೊಂದೇ ಧರ್ಮ ಗ್ರಂಥ, ಇದೊಂದೇ ಪೂಜಾ ಪದ್ಧತಿ ಅಂತ ನಿರ್ದೇಶಿಸಲಿಲ್ಲ ನಾವು. ಪ್ರತಿಯೊಬ್ಬ ವ್ಯಕ್ತಿ ತನಗಿಷ್ಟ ಬಂದ ದೇವರನ್ನ ಇಷ್ಟ ಬಂದ ರೀತಿನಲ್ಲಿ, ಇಷ್ಟ ಬಂದ ಹೆಸರಿನಲ್ಲಿ, ಇಷ್ಟ ಬಂದ ವೇಳೆನಲ್ಲಿ, ಇಷ್ಟ ಇದ್ರೆ ಪೂಜಿಸಬಹುದು, ಇಲ್ದಿರು ಬಿಡ್ಲಬಹುದು. ಅಷ್ಟು ಸ್ವಾತಂತ್ರ್ಯವನ್ನು ಹಿಂದೂ ಧರ್ಮ ಕೊಡ್ತು. ನಿತ್ಯ ನೂತನ ಚಿರಪುರಾತನ, ಅದಕ್ಕಿದು ಸನಾತನ. ಗೊಲ್ಗೊತೋ ಮರ್ಸಿಯೋ ಅಂತ ಹೇಳುವಂತ ವ್ಯಕ್ತಿ ಕ್ರಿಶ್ಚಿಯನ್. ಅವನು ಹೇಳಿದ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನೇ ಆಗ್ಬೇಕಾಗಿಲ್ಲ, ಒಳ್ಳೆ ಆಚರಣೆ ಇದ್ರೆ ಅವನು ಸ್ವರ್ಗಕ್ಕೆ ಹೋಗ್ಬಹುದು ಅಂತ ಹೇಳಿದ. ಅವನಿಗೆ ಮರಣದಂಡನೆ ಕೊಟ್ಟರು. ವೇದಗಳನ್ನು ಚಾರ್ವಾಕ ವಿರೋಧ ಮಾಡಿದೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ದ. ಒಂದು ದೃಷ್ಟಿಯೇ ಬೇರೆ, ದೇವರು ಇಲ್ವೇ ಇಲ್ಲ. ಆದ್ರೆ ಒಂದು ವಿಚಾರ ಅಂತ ಅದಕ್ಕೆ ದರ್ಶನ ಅಂತ ಹೇಳಿದ್ವಿ ನಾವು, ಅದಕ್ಕೆ ಮಾನ್ಯತೆ ಕೊಟ್ಟು ಚಾರವಾಕನನ್ನು ಋಷಿಪಟ್ಟಕ್ಕೆ ಏರಿಸಿದ್ವಿ ನಾವು. ಇವತ್ತಿನ ವಿಷಯ ಹಿಂದುತ್ವ, ತಾತ್ವಿಕತೆ ಮತ್ತು ವರ್ತಮಾನದ ಪ್ರಶ್ನೆಗಳು. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ತುಂಬಾ ವ್ಯಾಪಕವಾಗಿ ಚರ್ಚೆಗೊಳಗಾಗುತ್ತಿರುವ ಶಬ್ದಗಳಲ್ಲಿ ಹಿಂದುತ್ವ ಕೂಡ ಒಂದು. ಸಾಧು ಸಂತರ ಪ್ರವಚನಗಳಲ್ಲಿ, ರಾಜಕೀಯ ಸಾಮಾಜಿಕ ನಾಯಕರ ಭಾಷಣಗಳಲ್ಲಿ, ಬುದ್ಧಿಜೀವಿಗಳ ಲೇಖನಗಳಲ್ಲಿ ಹಿಂದುತ್ವ ಪದ ಆಗಾಗ್ಗೆ ಬಳಕೆ ಆಗ್ತಿರೋದು, ಉಲ್ಲೇಖ ಆಗ್ತಿರೋದನ್ನು ನಾವು ಕಾಣ್ತಾ ಇರ್ತೀವಿ. ನಾವು ಇದರ ಬಗ್ಗೆ ವ್ಯಾಖ್ಯಾನ ಅಪವ್ಯಾಖ್ಯಾನಗಳು ನಿರಂತರವಾಗಿ ನಡೀತಾ ಇವೆ. ಕೆಲವರಂತೂ ಹಿಂದುತ್ವ ಅಂದರೆ ಅದು ಪ್ರತಿಗಾಮಿ, ಅಬ್ಸ್ಕ್ಯುರೆಂಟಿಸ್ಟ್. ಹಿಂದುತ್ವ ಅಂತ ಹೇಳಿದರೆ ಕಮ್ಯುನಲ್, ಕೋಮುವಾದ. ಹಿಂದುತ್ವ ಅಂತ ಹೇಳಿದರೆ ಜಾತ್ಯತೀತತೆಗೆ ವಿರೋಧ. ಅದು ಹಿಂದುತ್ವ ಅಂದರೆ ಸಂಕುಚಿತ. ಈ ರೀತಿ ತಪ್ಪಾಗಿ ಬಿಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ನಾಡಿನಲ್ಲಿ ಅನೇಕ ಮಹನೀಯರು, ಚಿಂತಕರು ಹಿಂದುತ್ವದ ವ್ಯಾಖ್ಯೆಯನ್ನ ಅರ್ಥೈಸುವಂತ, ಅದರ ವ್ಯಾಪ್ತಿಯನ್ನು ನಿಶ್ಚಯಿಸುವಂತ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ ಈ ರೀತಿಯ ಅಪಪ್ರಚಾರಗಳು ಸಾಕಷ್ಟು ನಡೀತಾ ಇರುವುದರಿಂದ ಹಿಂದುತ್ವ ಅಂದ್ರೆ ಯಾವುದಲ್ಲೋ ಅದೇ ಹೆಚ್ಚಾಗಿ ಧ್ವನಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಿಂದುತ್ವ ಎಂದ್ರೆ ಏನು, ಅದಕ್ಕೆ ವ್ಯಾಖ್ಯೆ ಕೊಡೋದು ಬಹಳ ಕಷ್ಟ, ಅದನ್ನು ಡಿಫೈನ್ ಮಾಡೋದು ಬಹಳ ಕಷ್ಟ. ವಿವರಿಸ್ಬೋದು. 1966ರಲ್ಲಿ ಶಾಸ್ತ್ರಿ ಯಜ್ಞಪ್ರಸಾದ್ ಜಿ ಆ ಕೇಸಿನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸನ್ಮಾನ್ಯ ಗಜೇಂದ್ರ ಗಡ್ಕರ್ ಅವರು ತಮ್ಮ ತೀರ್ಪಿನಲ್ಲಿ ಒಂದು ಅಂಶವನ್ನು ಹೇಳಿದರು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಫೈನ್ ಹಿಂದೂಯಿಸಮ್, ಬಟ್ ಬ್ರಾಡ್ಲಿ ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಇಟ್ಸ್ ಎ ವೇ ಆಫ್ ಲೈಫ್ ಎನ್ನುವುದನ್ನು ಉಲ್ಲೇಖ ಮಾಡಿದರು. ಅದರ ಜೊತೆಯಲ್ಲಿ ಹಿಂದೂಯಿಸಮ್ ಹ್ಯಾಸ್ ಆ್ಯನ್ ಇನ್ಕ್ಲೂಸಿವ್ ನೇಚರ್ ಅಂತ ಹೇಳೋದನ್ನು ಹೇಳಿದರು ಅವರು. ಹಾಗಾಗಿ ಹಿಂದುತ್ವ ಅಂದರೆ ಏನು, ನಾವು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ? ಸಾಮಾನ್ಯವಾಗಿ ಹಿಂದೂ ಮೌಲ್ಯಗಳು, ಹಿಂದೂ ವಿಚಾರಗಳು, ಹಿಂದೂ ಧರ್ಮ, ಸಂಸ್ಕೃತಿ ಇವೆಲ್ಲವನ್ನೂ ಒಟ್ಟಾಗಿ ಹಿಂದುತ್ವ ಅಂತ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂದುತ್ವ ಅಂದರೆ ಇವೆಲ್ಲವನ್ನು ಸೇರಿ ಧ್ವನಿಸುವಂಥದ್ದು. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇಲ್ಲಿರುವಂಥ ಹಲವಾರು ವೈವಿಧ್ಯಗಳನ್ನು ಒಟ್ಟಾಗಿ ಬೆಸೆದಂಥ ಒಂದು ಸೂತ್ರ, ಒಂದು ವಿಚಾರ, ಒಂದು ಜೀವನ ದೃಷ್ಟಿ, ಅದು ಯಾವುದು ಅಂತ ಕೇಳ್ತಾರೆ, ಅದು ಹಿಂದುತ್ವ. ಎಷ್ಟೊಂದು ವೈವಿಧ್ಯಗಳಿಲ್ಲ, ಇಷ್ಟು ವಿಶಾಲವಾದಂಥ ಭೂಭಾಗ ಇದು. ಮತ, ಪ್ರಾಂತ, ಭಾಷೆ, ಆಹಾರ, ವಿಹಾರ, ರೀತಿ ರಿವಾಜುಗಳು, ಪೂಜೆ ಪುನಸ್ಕಾರಗಳು, ಇವೆಲ್ಲದರ ಮಧ್ಯೆ ಸಾವಿರಾರು ವರ್ಷಗಳಿಂದ ಒಂದು ಸಹಬಾಳ್ವೆ ನಡೆಸ್ಕೊಂಡು ಬಂದಿವಲ್ಲ ನಾವು. ನಮ್ಮನ್ನು ಹಿಡಿದಿಟ್ಕೊಂಡಿರುವಂಥ ವಿಚಾರ ಯಾವುದು, ನಮ್ಮನ್ನು ಬೆಸೆದಿರುವಂಥ ಸೂತ್ರಗಳು ಯಾವುದು, ಆ ದೃಷ್ಟಿ ಯಾವುದು, ಅದನ್ನು ನಾವು ಹಿಂದುತ್ವ ಅಂತ ಹೇಳಿದ್ವಿ ನಾವು. ಆದರೆ ಇವತ್ತು ಹಿಂದುತ್ವದ ಬಗ್ಗೆ ಬೇರೆ ಬೇರೆ ವ್ಯಾಖ್ಯೆಯನ್ನು ಬೇರೆ ಬೇರೆ ವಿಚಾರಧಾರಿಯವರು ಕೊಡ್ತಾನೆ ಇದ್ದಾರೆ. ನಾನೀಗ ತಾನೇ ಉಲ್ಲೇಖ ಮಾಡಿದೆ ನಾನು. ಹಿಂದುತ್ವ ಅಂದರೆ ಸಂಕುಚಿತ. ಇದು ಹಿಂದುತ್ವ ಅಂದರೆ ನಮ್ಮನ್ನು ಹಿಂದಕ್ಕೆ ತಗೊಂಡು ಹೋಗುತ್ತೆ ಪ್ರತಿಗಾಮಿಗಳು. ಹಿಂದುತ್ವ ಅಂದರೆ ಅದು ಕಮ್ಯುನಲ್, ಅದು ಇವರೆಲ್ಲ ಕೋಮುವಾದಿಗಳು. ಹಿಂದುತ್ವ ಅಂದರೆ ಅದೊಂದು ರಾಜಕೀಯ ಎಜೆಂಡಾ. ಈ ರೀತಿ ಬಿಂಬಿಸುವಂಥ ಪ್ರಯತ್ನ ಎಲ್ಲ ಕಡೆ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಾವು. ವಾಸ್ತವವಾಗಿ ಹಿಂದೂ ವಿಚಾರದಷ್ಟು ವಿಶಾಲವಾದ ಎಲ್ಲೂ ಇಲ್ಲ. ಇಲ್ಲಿ ಕೊಟ್ಟಷ್ಟು ಸ್ವಾತಂತ್ರ್ಯವನ್ನು ಜಗತ್ತಿನ ಮಿಕ್ಯಾವ ನೆಲದಲ್ಲೂ ಯಾರೂ ಕೊಟ್ಟಿಲ್ಲ, ಯಾವ ವಿಚಾರಗಳು ಕೊಟ್ಟಿಲ್ಲ. ಪ್ರತಿಯೊಬ್ಬ ಮನುಷ್ಯ ಅವನ ಸ್ವತಂತ್ರ ಆಲೋಚನೆ, ಪರಿಶೀಲನೆ, ಜಿಜ್ಞಾಸೆ, ವಿಶ್ಲೇಷಣೆಗಳಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಹಿಂದುತ್ವ ಕೊಡ್ತೀವಿ. ಹೀಗಾಗಿ ಇಲ್ಲಿ ಎಷ್ಟೊಂದು ಮತಗಳು ಹುಟ್ಟಿದ್ವು. ಇಲ್ಲಿ ಯಾವುದರ ಮಧ್ಯೆ ತಿಕ್ಕಾಟ ಇರಲಿಲ್ಲ.
ಇಲ್ಲಿ ಮತ ಯುದ್ಧಗಳಾಗಲಿಲ್ಲ, ಕ್ರುಸೇಡ್ಗಳು ನಮ್ಮ ನೆಲದಲ್ಲಿ ಆಗಲಿಲ್ಲ, ನಮ್ಮ ದೇಶದಲ್ಲಿ. ಎಲ್ಲದಕ್ಕೂ ಅವಕಾಶ ಕೊಟ್ಟಿವಿ ನಾವು. ಬೇರೆ ಮತಗಳಂತೆ ನಾವು ಸಮಾಜವನ್ನು ಒಡಿಲಿಲ್ಲ. ನಾವು ನಂಬುವವರು ನಂಬದವರು ಅಂತ ಸಮಾಜವನ್ನು ವಿಭಜಿಸಲಿಲ್ಲ. ನಾವು ಉಳ್ಳವರು ಇಲ್ಲದವರು ಅಂತ ಸಮಾಜವನ್ನು ಒಡಿಲಿಲ್ಲ. ನಾವು ಇದೊಂದೇ ದಾರಿ ಅಂತ ಯಾವತ್ತೂ ಹೇಳಲಿಲ್ಲ. ನಾವು ದೇವರಿಗೆ ಇದೊಂದೇ ಹೆಸರು ಅಂತ ನಾವು ಸಾರಲಿಲ್ಲ. ನಾವು ಇದೊಂದೇ ಧರ್ಮಗ್ರಂಥ, ಇದೇ ಪೂಜಾ ಪದ್ಧತಿ, ಇದೊಂದೇ ಪೂಜಾ ಪದ್ಧತಿ ಅಂತ ನಿರ್ದೇಶಿಸಲಿಲ್ಲ. ನಾವು ಎಲ್ಲದಕ್ಕೂ ಅವಕಾಶ ಕೊಟ್ಟಿವಿ. ನಾವು ಪ್ರತಿಯೊಬ್ಬ ವ್ಯಕ್ತಿ ತನಗಿಷ್ಟ ಬಂದ ದೇವರನ್ನು ಇಷ್ಟ ಬಂದ ರೀತಿನಲ್ಲಿ, ಇಷ್ಟ ಬಂದ ಹೆಸರಿನಲ್ಲಿ, ಇಷ್ಟ ಬಂದ ವೇಳೆನಲ್ಲಿ, ಇಷ್ಟ ಇದ್ದರೆ ಪೂಜಿಸ್ಬೋದು, ಇಲ್ದಿರು ಬಿಡ್ಲೂಬಹುದು. ಅಷ್ಟು ಸ್ವಾತಂತ್ರ್ಯವನ್ನು ಹಿಂದೂ ಧರ್ಮ ಕೊಡ್ತು. ನಮಗೆ ವಿಚಾರ ಕೊಡ್ತಿಲ್ಲ. ನಮ್ಮ ನಂಬಿಕೆಗಳಿಗೆ, ಆರಾಧನೆಗಳ ವಿಷಯದಲ್ಲಿ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಂಥದ್ದು ಹಿಂದುತ್ವ. ಅದು ಮನುಷ್ಯನ ಸ್ವತಂತ್ರ ಆಲೋಚನೆಗೆ ಎಂದೂ ನಿರ್ಬಂಧವನ್ನು ವಿಧಿಸಲಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ನೋಡ್ತೀವಿ ನಾವು, ಎಷ್ಟೊಂದು ಮತಗಳು, ಎಷ್ಟೊಂದು ಧರ್ಮಗ್ರಂಥಗಳು, ಎಷ್ಟೊಂದು ಸಂತರು ಮಹಂತರು. ಒಬ್ಬ ಪ್ರವಾದಿ ಅಲ್ಲ, ಇಲ್ಲಿ ಎಷ್ಟು ಜನ ಇದ್ದಾರೆ. ಇಲ್ಲಿ ಇದು ನಮ್ಮ ವಿಶೇಷತೆ. ಇದಕ್ಕೆ ಆಧಾರವಾಗಿರೋದು ನಮ್ಮ ಹಿಂದೂ ಚಿಂತನೆ ಅಂತ. ಯಾವುದೋ ಚಿಂತನೆ ಇದೆ. ಸಾವಿರಾರು ವರ್ಷಗಳಿಂದ ಬೇರೆ ದೇಶಗಳಲ್ಲಾದಂತೆ ಇಲ್ಲೂ ನಮ್ಮ ಹಿರಿಯರು ಋಷಿಮುನಿಗಳು ಚಿಂತನೆ ನಡೆಸಿದ್ರು. ಇಲ್ಲಿ ಇಡೀ ಸೃಷ್ಟಿನಲ್ಲಿ ಒಂದೇ ಚೈತನ್ಯ ಅಡಗಿದೆ ಎನ್ನುವ ನಿಷ್ಕರ್ಷಕ್ಕೆ ಬಂದರು. ಸಕಲ ಚರಾಚರ ವಸ್ತುಗಳಲ್ಲಿ, ಜಡ ಚೇತನಗಳಲ್ಲಿ, ಅದು ಅಣುಗಾತ್ರವೂ ಇರ್ಬೋದು, ನೆಲ ಜಲ ಆಕಾಶದಲ್ಲಿರುವಂಥ ಎಲ್ಲ ವಸ್ತುಗಳಲ್ಲಿ ಒಂದೇ ಚೈತನ್ಯ ಅಡಗಿದೆ. ಹೀಗಾಗಿ ಹೇಗೆ ಅಯಸ್ಕಾಂತ ಕೆಳಗೆ ಬಿದ್ದು ಚೂರಾದಾಗ ಪ್ರತಿಯೊಂದು ಚೂರಿನಲ್ಲಿ ಅದರದ್ದೊಂದು ಕಾಂತೀಯ ಗುಣ ಇದ್ದೇ ಇರುತ್ತೆ, ಹಾಗೆ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಆ ಚೈತನ್ಯ ಇದ್ದೇ ಇದೆ. ಇದು ಹಿಂದುವಿನ ಏಕಾತ್ಮ ದೃಷ್ಟಿ. ಎಂಥ ಒಂದು ಉದಾತ್ತವಾದಂಥ ಚಿಂತನೆ ನೋಡಿ ಇದು. ಹೀಗಾಗಿ ಅವರು ಸಮಸ್ತ ಸೃಷ್ಟಿಯನ್ನು, ಸಮಸ್ತ ಮಾನವ ಜನಾಂಗವನ್ನು ಒಂದೇ ಆಗಿ ನೋಡಿದರು, ಅವಿಭಕ್ತವಾಗಿ ನೋಡಿದರು. ಅವರು ಒಂದೇ ಆಗಿ ನೋಡಿದರು ಅವರು. ಹೀಗಾಗಿ ಲೋಕ ಸಮಸ್ತ ಸುಖಿನೋ ಭವಂತು ಇದೇ ಅವರ ಆದರ್ಶವಾಯಿತು. ಹಿಂದುವಿನ ಏಕಾತ್ಮ ದೃಷ್ಟಿಯಿಂದಲೇ ನಮ್ಮ ವೈಶ್ವಿಕ ದೃಷ್ಟಿ ಕೂಡ ವಿಕಾಸ ಆಯಿತು. ವಿಶ್ವಂ ಭವತಿ ಏಕನೀಡಂ, ಯಜುರ್ವೇದ ಸಾರ್ಥ, ಇಡೀ ಜಗತ್ತೇ ಒಂದು ಮನೆ ಅಂತ. ಉಪನಿಷತ್ತು ಕೂಡ ಅದನ್ನೇ ಘೋಷಿಸಿತು. ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಂ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ. ವಸುಧೈವ ಕುಟುಂಬಕಂ ಇವತ್ತು ವಿಶ್ವ ಬಂಧುತ್ವವನ್ನು ಘೋಷಿಸುವ ಒಂದು ಧ್ಯೇಯವಾಕ್ಯವಾಗಿದೆ. ಕೇವಲ ಮಾನವ ಜನಾಂಗದವರೆಗೆ ವ್ಯಾಪಿಸಿರುವ ಕಲ್ಪನೆ ಆಗಿರಲಿಲ್ಲ ಇದು. ಅದನ್ನೂ ಮೀರಿ ಸಕಲ ಬ್ರಹ್ಮಾಂಡದವರೆಗೆ, ಅಂದರೆ ಚರಾಚರ ವಸ್ತುಗಳು, ಪಶು ಪಕ್ಷಿಗಳು, ಪ್ರಾಣಿ ಕೀಟಗಳು ಎಲ್ಲ ಕಡೆ ವ್ಯಾಪಿಸಿರುವಂಥ ಒಂದು ಕಲ್ಪನೆ ಅದು. ಇದು ಕೇವಲ ಚಿಂತನೆ ಮಟ್ಟದಲ್ಲಿ ಅಷ್ಟೇ ಇರಲಿಲ್ಲ. ಇದು ವ್ಯವಹಾರದಲ್ಲೂ ನಮ್ಮ ಹಿರಿಯರು ಅದನ್ನು ಇಳಿಸಿದರು. ರೋಮನ್ನರ ದೌರ್ಜನ್ಯದಿಂದ ನಮ್ಮ ದೇಶಕ್ಕೆ ಓಡಿ ಬಂದಂಥ ಯಹೂದಿಗಳಿಗೆ ಭಾರತ ಆಶ್ರಯ ಕೊಡ್ತು. ನಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ಪಾರ್ಸಿಗಳು ನಿರಾಶ್ರಿತಾಗಿ ಬಂದಾಗ ಅವರ ಪಾಲನೆ ಪೋಷಣೆಯನ್ನು ಭಾರತ ಮಾಡ್ತು. ಹೀಗೆ ನಮ್ಮ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಹಿಂದುತ್ವ ಅಂತ ಹೇಳಿದಾಗ ಇದನ್ನು ಹೇಳ್ತೀವಿ ನಾವು. ನಮ್ಮ ಹಿಂದೂ ದೃಷ್ಟಿಕೋನ ಅಂದರೆ ಇದನ್ನೇ. ಇಲ್ಲಿ ಒಂದು ಧರ್ಮ ಅರಳುತ್ತಲ್ಲ, ಒಂದು ಸಂಸ್ಕೃತಿ ಅರಳುತ್ತಲ್ಲ, ಜೀವನ ಪದ್ಧತಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿದ್ದು. ಜೀವನ ಪದ್ಧತಿ ಇದು ಹಿಂದುತ್ವ ಅಂತ ಹೇಳಿದರೆ. ಯಾವಾಗ ಹಿಂದೂ ಧರ್ಮದ ಸ್ಥಾಪನೆ ಆಯಿತು ಯಾರಿಗೂ ಗೊತ್ತಿಲ್ಲ. ಅದಕ್ಕಿದು ಧರ್ಮ ಇದು. ಉಳಿದೆಲ್ಲವನ್ನು ನಾವು ಮತವಂತ ಯಾಕೆ ಕರಿತೀವಿ? ಮತ ಅಂದರೆ ಅಭಿಪ್ರಾಯ ಅಂತ ಅರ್ಥ, ಯಾರೋ ಒಬ್ಬ ವ್ಯಕ್ತಿ ಅಭಿಪ್ರಾಯ. ಆದರೆ ಹಿಂದೂ ಅದು ಮತ ಅಲ್ಲ, ಇದು ಧರ್ಮ. ಅದು ಎಲ್ಲ ಜನರ ಸಕಲ ಸೃಷ್ಟಿಯ ಧಾರಣೆ ಮಾಡುವಂಥ ಚಿಂತನೆ ಅದರದ್ದು. ಅದಕ್ಕದು ಧರ್ಮ. ಅದು ಯಾವಾಗ ಸ್ಥಾಪನೆ ಆಯಿತು ಯಾರಿಗೂ ಗೊತ್ತಿಲ್ಲ. ಹಿಂದೂ ಅಂತ ಹೆಸರು ಮುಂಚೆ ಇರಲಿಲ್ಲ. ಇದು ವೇದದ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಹಿಂದೂ ಶಬ್ದ ಇಲ್ಲವೇ ಇಲ್ಲ. ಇಲ್ಲಿ ರಾಮಾಯಣದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಹಿಂದೂ ಪದದ ಉಲ್ಲೇಖವನ್ನು ಕಾಣಲ್ಲ ನಾವು. ಹಿಂದೂ ಪದ ಅದರಲ್ಲಿ ಇರಲಿಲ್ಲ. ಆಗ ಈ ಶಬ್ದ ಇರಲಿಲ್ಲ. ಯಾವಾಗ ಬೇರೆ ಚಿಂತನೆಗಳಿಗೆ ಹೋಲಿಸಬೇಕಾಗಿ ಬಂತು ಆಗ ಇದಕ್ಕೊಂದು ಪ್ರತ್ಯೇಕ ಹೆಸರು ಬೇಕಾಯಿತು. ನಾವು ಸನಾತನ ಅಂತಲೇ ಕರಿತಾ ಇದ್ವಿ. ನಿತ್ಯ ನೂತನ ಚಿರಪುರಾತನ, ಅದಕ್ಕಿದು ಸನಾತನ. ಇದು ಅದಕ್ಕಿದು ಗತಿಶೀಲ. ಇದು ಪರ್ಷಿಯನ್ರು ಮೊದಲು ಇದನ್ನು
ಹಿಂದೂ ಅಂತ ಕರೆದ್ರು ಅಂತ ನಾವು ಕೇಳ್ತೀವಿ. ನಾವು ಸಿಂಧೂ ಪಕ್ಕದಲ್ಲಿ ವಾಸ ಮಾಡ್ತಿರುವಂಥ ಜನ ಇವರೆಲ್ಲ ಹಿಂದೂಗಳು. ಹೀಗಾಗಿ ಅದಕ್ಕೆ ಹಿಂದೂಸ್ತಾನ ಅಂತ ಹೆಸರು ಬಂತು ಹೇಳ್ತಾರೆ. ಈ ಶಬ್ದದ ಹಿಂದೆ ನಾನು ಹೋಗ್ತಾ ಇಲ್ಲ ನಾನು, ಆದರೆ ಅದು ಯಾವುದನ್ನು ಧ್ವನಿಸ್ತಾ ಇದೆ ಆ ಮೂಲ ಚಿಂತನೆ ಅದು ಯಾವುದಾವುದೋ ಕಾಲಕ್ಕೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬದಲಾಗಿರ್ಬೋದು. ಕೆಲವೊಮ್ಮೆ ಅದನ್ನು ವೈದಿಕ ಅಂತಲೂ ಕರೆದಿರ್ಬೋದು, ಕೆಲವೊಮ್ಮೆ ಆರ್ಯ ಅಂತ ಕರೆದಿರ್ಬೋದು. ಆದರೆ ಚಿಂತನೆ ಇದನ್ನೇ ಧ್ವನಿಸ್ತಾ ಇರುವಂಥ ಇಡೀ ಸೃಷ್ಟಿ ಒಂದು ಈ ಏಕಾತ್ಮ ದೃಷ್ಟಿ ಅದು. ಹೀಗಾಗಿ ನಮ್ಮಲ್ಲಿ ವಿಚಾರ ಸ್ವಾತಂತ್ರ್ಯಕ್ಕೆ ಎಷ್ಟು ಒತ್ತನ್ನು ಕೊಟ್ವಿ ನಾವು. ಮತ್ತು ಯಾರಾದರೂ ಇದನ್ನು ವಿರೋಧ ಮಾಡಿದರೆ ನಾವು ಅದನ್ನು ವಿರೋಧ ಮಾಡಲಿಲ್ಲ. ಉದಾಹರಣೆಗೆ ವೇದಗಳನ್ನು ಚಾರ್ವಾಕ ವಿರೋಧ ಮಾಡಿದೆ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ದ. ಅವನ ದೃಷ್ಟಿಯೇ ಬೇರೆ ಇತ್ತು. ದೇವರು ಇಲ್ಲವೇ ಇಲ್ಲ. ದೇವರಿದ್ದರೆ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ಕಣ್ಣಿಗೆ ಕಾಣಿಸದೇ ಇರೋದು ಅದು ಇಲ್ಲ ಅಂತ ಹೇಳಿಬಿಟ್ಟು. ಆದರೆ ಒಂದು ವಿಚಾರ ಅಂತ ಅದಕ್ಕೆ ದರ್ಶನ ಅಂತ ಹೇಳಿದ್ವಿ ನಾವು, ಅದಕ್ಕೆ ಮಾನ್ಯತೆ ಕೊಟ್ವಿ. ಚಾರವಾಕನನ್ನು ಋಷಿಪಟ್ಟಕ್ಕೆ ಏರಿಸಿದ್ವಿ ನಾವು. ಇದೇ ಅಂತಿಮ ಸತ್ಯ ಅಂತ ಯಾರೂ ಹೇಳಲಿಲ್ಲ. ನನ್ನ ಪಾಲಿಗೆ ಇದು ಸತ್ಯ, ನಿನ್ನ ಪಾಲಿಗೆ ಅದು ಸತ್ಯ ಇರ್ಬೋದು. ಅದಕ್ಕೆ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿದ್ವಿ ನಾವು. ದೇವರೊಬ್ಬನೇ, ನಾವು ಹಲವು, ಮಾರ್ಗಗಳು ಕೂಡ ಹಲವಾರು. ಹೇಗೆ ಆಕಾಶದಲ್ಲಿ ಅಸಂಖ್ಯಾತ ಪಕ್ಷಿಗಳು ಹಾರಾಡ್ತಾನೆ ಇರ್ತವೆ, ಯಾವುದೂ ಒಂದಕ್ಕೊಂದು ತಾಗೋಲ್ಲ. ಇನ್ನೆಷ್ಟು ಸಾವಿರ ಲಕ್ಷ ಪಕ್ಷಿಗಳು ಬಂದರೂ ಅವುಗಳ ಓಡಾಟದಲ್ಲಿ ಎಲ್ಲೂ ಸಂಘರ್ಷ ಇರುವುದಿಲ್ಲ. ಅಷ್ಟು ವಿಶಾಲವಾಗಿದೆ, ಅನಂತವಾಗಿದೆ ಅದು ಆಕಾಶ. ಅದಕ್ಕೆ ನಾವು ಅದೇ ರೀತಿ ಹೇಳಿದ್ವಿ, ನಾವು ಎಷ್ಟು ವಿಚಾರಗಳು ಬೇಕಾದರೆ ಬರಲಿ, ಎಲ್ಲದಕ್ಕೂ ಅವಕಾಶ ಇದೆ. ಆದರೆ ಪಾಶ್ಚಾತ್ಯ ಚಿಂತನೆಗಳಲ್ಲಿ ಹಾಗಿರಲಿಲ್ಲ. ನೀವು ನೋಡಬೇಕು, ನೀವು ಯಾರು ಅವರ ಗ್ರಂಥಗಳನ್ನು, ಯಾರು ಅವರ ದೇವರಂತ ಯಾರು ಅವರು ಭಾವಿಸಿದ್ದಾರೋ ಅದನ್ನು ವಿರೋಧ ಮಾಡಿದವರಿಗೆ ಅವರು ದೇವನಿಂದೆ ಅಂತೇಳಿ ಶಿಕ್ಷಣ ಕೊಟ್ಟರು. ಇಂಗ್ಲೀಷ್ನಲ್ಲಿ ಹೆರೇಸಿ ಅಂತ ಒಂದು ಶಬ್ದ ಇದೆ, ಹೆರೇಸಿ ಅಂತೇಳೋ ಶಬ್ದ. ಅದಕ್ಕೆ ಸಂಸ್ಕೃತದಲ್ಲಿ ಶಬ್ದ ಇಲ್ಲ, ಭಾರತೀಯ ಭಾಷೆಯಲ್ಲಿ ಶಬ್ದ ಇಲ್ಲ. ಈಗ ಅದನ್ನು ಮತನಿಂದೆ ಅಂತ ಒಂದು ಪದವನ್ನು ಬಳಸ್ತಾರೆ. ಅದಕ್ಕೆ ಮತನಿಂದೆ ಮಾಡಿದರೆ ಅಲ್ಲಿ ಯಾವ ರೀತಿ ಶಿಕ್ಷೆ ಕೊಟ್ಟರು? ಅಲ್ಲಿ ವಿಚಾರ ಸ್ವಾತಂತ್ರ್ಯ ಇರಲಿಲ್ಲ. ಅಲ್ಲಿ ಗೊಲ್ಗೊತೋ ಮರ್ಸಿಯೋ ಅಂತ ಹೇಳುವಂಥ ವ್ಯಕ್ತಿ 1478 ಇಸ್ವಿನಲ್ಲಿ ಕ್ರಿಶ್ಚಿಯನ್ ಅವನು ಹೇಳಿದ, ಒಬ್ಬ ವ್ಯಕ್ತಿ ಕ್ರಿಶ್ಚಿಯನೇ ಆಗಬೇಕಾಗಿಲ್ಲ, ಒಳ್ಳೆಯ ಆಚರಣೆ ಇದ್ದರೆ ಅವನು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳ್ದ. ಅವನಿಗೆ ಮರಣದಂಡನೆ ಕೊಟ್ಟರು. ಯಾಕಂದರೆ ಬೈಬಲ್ನ ವಿರುದ್ಧವಾಗಿ ಮಾತಾಡಿದ. ಅದಕ್ಕೆ ಅವನಿಗೆ ಮರಣದಂಡ ವಿಧಿಸಲಾಯ್ತು. ಅವನಿಗೆ ನಮ್ಮ ದೇಶದಲ್ಲಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಇರುವುದನ್ನು ಅನೇಕರ ಅವತ್ತಿನ ಋಷಿಗಳು, ವಿಜ್ಞಾನಿಗಳು ಕೆಲವರು ಒಪ್ಪಲಿಲ್ಲ. ಅದು ಉದಾಹರಣೆಗೆ ನಮ್ಮ ಅಮರಕೋಶದಲ್ಲಿ ಭೂಮಿ ಸ್ಥಿರ ಅಚಲ ಅಂತ ಹೇಳಿಬಿಟ್ಟಿದೆ. ಆದರೆ ಒಬ್ಬ ತರುಣ ಇದನ್ನು ಒಪ್ಪಲಿಲ್ಲ, ಪರೀಕ್ಷೆ ಮಾಡಬೇಕಂತ ಅನಿಸ್ತವನಿಗೆ. ಅವನು ದಕ್ಷಿಣದ ರಾಮೇಶ್ವರದಿಂದ ಟಿಬೇಟ್ವರೆಗೆ ನಡ್ಕೊಂಡು ಹೋದ, ಅಧ್ಯಯನ ಮಾಡಿದವನು. ತನ್ನ ಆಳವಾದ ಅಧ್ಯಯನದಿಂದ ಅವನು ಅಂದ್ಕೊಂಡ, ಭೂಮಿ ಸ್ಥಿರ ಅಲ್ಲ, ಭೂಮಿ ಅಚಲ ಅಲ್ಲ, ಸೂರ್ಯನ ಸುತ್ತತ್ತೆ ಭೂಮಿ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಸುಮಾರು 365 ದಿನಗಳು ಬೇಕಾಗ್ಬೋದು, ಅಂದರೆ 1 ವರ್ಷ. ಅವತ್ತಿನ ಅವನ ಲೆಕ್ಕದಲ್ಲಿ ಅವನು ಹೇಳ್ದ, ಆದಿಶೇಷ ಭೂಮಿಯನ್ನು ಹೊತ್ಕೊಂಡಿದ್ದಾನೆ, ಇದು ಕಪೋಲ ಕಲ್ಪಿತ. ಅದು ಈ ರೀತಿ ಅವನು ಹೇಳ್ದ. ಅವನನ್ನು ಯಾರು ಕೂಡ ಶಿಕ್ಷೆಗೆ ಒಳಪಡಿಸಲಿಲ್ಲ ಇಲ್ಲಿ. ಆದರೆ ಇದೇ ರೀತಿಯ ವಿಚಾರವನ್ನು ಅವತ್ತಿನ ದಿನಗಳಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಅದನ್ನು ಪ್ರಚಾರ ಮಾಡಿದಂಥ ಗೆಲಿಲಿಯೋ ಆಗಿರ್ಬೋದು, ಕೊಪರ್ನಿಕಸ್ ಆಗಿರ್ಬೋದು, ಬ್ರೂನೋ ಅವರ ಗತಿ ಏನಾಯಿತು? ಗೆಲಿಲಿಯೋಗೆ ಇಂಥ ಒಂದು ರೀತಿಯಲ್ಲಿ ನಡೆಸ್ಕೊಂಡ್ರು, ಕೆಟ್ಟದಾಗಿ ನಡೆಸ್ಕೊಂಡ್ರು. ಕ್ಷಮಾಪಣೆಯನ್ನು ಕೇಳಿದ ಗೆಲಿಲಿಯೋ, ಚಿತ್ರಹಿಂಸೆಗೆ ಗುರಿ ಮಾಡಿದರು. ಕೊಪರ್ನಿಕಸ್ಸಿಗೂ ಅದೇ ಗತಿ ಆಯಿತು. ಬ್ರೂನೋನನ್ನು ಜೀವಂತವಾಗಿ ಸುಟ್ಟಾಕಿದರು, ಜೀವಂತವಾಗಿ ಸುಟ್ಟಾಕಿದರು ಬ್ರೂನೋನ. ನಮ್ಮ ದೇಶದಲ್ಲಿ ಅಂಥದ್ದು ಎಲ್ಲೂ ಕೂಡ ನಡೆದಿಲ್ಲ. ಎಲ್ಲ ವಿಚಾರಗಳಿಗೂ ನಾವು ಸ್ವಾತಂತ್ರ್ಯವನ್ನು ಕೊಟ್ವಿ, ಅವಕಾಶವನ್ನು ಕೊಟ್ವಿ, ಬದುಕಲಿಕ್ಕೆ ಬಿಟ್ವಿ. ಅಂಥ ಸಹಬಾಳ್ವೆ ನಡೆಸಿದಂಥ ದೇಶ. ಅದಕ್ಕೆ ನಾವು ಈ ಸಾವಿರಾರು ವರ್ಷಗಳು ಇಷ್ಟೊಂದು ವೈವಿಧ್ಯಗಳು, ಇಷ್ಟು ವಿಶಾಲವಾದ ಭೂಭಾಗದಲ್ಲಿ ಮತ್ತು ಇಷ್ಟು ದೀರ್ಘ ಕಾಲಖಂಡದವರೆಗೆ ಇವರನ್ನೆಲ್ಲ ಹಿಡಿದಿಟ್ಕೊಂಡು ನಡೆಸ್ಕೊಂಡು ಬಂತಲ್ಲ, ಒಂದು ಜೀವನವನ್ನು ನಡೆಸಿತ್ತಲ್ಲ, ಆ ವಿಚಾರ, ಆ ದೃಷ್ಟಿಯ, ಅದನ್ನು ನಾವು ಹಿಂದುತ್ವ ಅಂತ ಕರೆದ್ವಿ ನಾವು. ಅದೇ ಹಿಂದುತ್ವ ಅಂತ ಹೇಳುವಂಥ. ಆದರೆ ಇವತ್ತು ಹಿಂದುತ್ವದ ಬಗ್ಗೆ ಬೇರೆ ಬೇರೆ ವ್ಯಾಖ್ಯೆಗಳನ್ನು ಬೇರೆ ಬೇರೆಯವರು ಕೊಡ್ತಾ ಇದ್ದಾರೆ. ಯಾರು ಇದನ್ನು ವಿರೋಧ ಮಾಡ್ತಿದ್ದಾರೆ ಅವರಿಗೆ ಒಂದು ಹೊಸ ವರ್ಷಗಳನ್ನು ತೆಗಿತಾ ಇದ್ದಾರೆ. ಮೊದಲು ನೇರವಾಗಿ ಹಿಂದೂ ವಿಚಾರವನ್ನೇ ವಿರೋಧ ಮಾಡ್ತಾ ಇದ್ರು. ಆದರೆ ಅದು ಸ್ವಲ್ಪ ಕಷ್ಟ. ಹಿಂದೂ ವಿಚಾರಕ್ಕೆ ವ್ಯಾಪಕವಾದಂಥ ಸಮರ್ಥನೆ ಸಿಗ್ತಾ ಇದೆ ಅಂತ ಗೊತ್ತಾದಾಗ ಒಂದು ಭೇದವನ್ನು ಉಂಟು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು
ಬುದ್ಧಿಜೀವಿಗಳು ಇದಕ್ಕೆ ಹೊರತಲ್ಲ, ಎಲ್ಲರೂ ಇದರಲ್ಲಿದ್ದಾರೆ. ಉದಾಹರಣೆಗೆ ಇವತ್ತು ಹಿಂದುತ್ವ ಬೇರೆ, ಹಿಂದೂಯಿಸಂ ಬೇರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಹಿಂದೂಯಿಸಂ ಇದು ಸರಿಯಾದ ಶಬ್ದ ಅಲ್ಲ ಅಂತ ನನ್ನ ಭಾವನೆ ಇದೆ. ಅದು ಇಸಮ್ ಅಲ್ಲ ಹಿಂದೂ ಅಂತ ಹೇಳೋದು, ನನ್ನ ಜೀವನ ದರ್ಶನ ಇದೆ. ಅದಕ್ಕೆ ಸರಿಯಾದ ಶಬ್ದವೇ ಹಿಂದುತ್ವ. ಹಿಂದುತ್ವ ಅಂದರೆ ಬಂಧುತ್ವ ಅಂದರೆ ಬಂಧುತನ, ಸ್ವತ್ವ ಅಂದರೆ ತನ್ನತನ, ಹಿಂದುತ್ವ ಅಂದರೆ ಹಿಂದೂತನ, ಹಿಂದೂನೆಸ್. ಆ ಹಿಂದೂನೆಸ್ ಅಂತ ಹೇಳೋದಕ್ಕೆ ನಾವು ಹಿಂದುತ್ವ ಅಂತ ಹೇಳ್ತಾ ಇದ್ದೀವಿ. ಇದು ಸಾವರ್ಕರ್ ಪ್ರಣೀತವಾದ ಅಂತ ಕೆಲವರು ಹೇಳ್ತಿದ್ದಾರೆ. 1920ರ ದಶಕದಲ್ಲಿ ಸಾವರ್ಕರ್ ಪುಸ್ತಕವನ್ನು ಬರೆದರು, ಹಿಂದುತ್ವ ಅಂತ ಪುಸ್ತಕ ಬರೆದರು. ಆದರೆ ಅವರೇ ಮೊದಲನೇ ಬಾರಿ ಬಳಸಿದ್ದಲ್ಲ ಈ ಪದವನ್ನು. 19ನೇ ಶತಮಾನದಲ್ಲಿ ಚಂದ್ರನಾಥ್ ಬಸು ಅಂತ ಹೇಳುವವರು ಹಿಂದೂ ಇತಿಹಾಸದ ಒಂದು ಪುಸ್ತಕವನ್ನೇ ಬರೆದರು. ಹಿಂದುತ್ವ ಆ್ಯನ್ ಅಥೆಂಟಿಕ್ ಹಿಸ್ಟ್ರಿ ಆಫ್ ಹಿಂದೂಸ್ ಅಂತ ಒಂದು ಪುಸ್ತಕವನ್ನು ಬರೆದರು. ಆ ಪದವನ್ನು ಅವರು ಮೊದಲು ಬಳಸಿದರು. ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣದಲ್ಲಿ ಹಿಂದುತ್ವ ಅಂತ ಪದವನ್ನು ಬಳಸಿದ್ರು. ಗುರುನಾನಕರು ತಮ್ಮ ಜನಪದ ಭಾಷೆಯಲ್ಲಿ ಅದನ್ನು ಬಳಸಿದರು. ಸಾಕಷ್ಟು ಜನ ಅದಕ್ಕೆ ಮುಂಚಿನ ಪದವನ್ನು ಬಳಸಿದ್ದಾರೆ. ಹೀಗಾಗಿ ಹಿಂದುತ್ವ ಅಂತ ಹೇಳಿದರೆ ಅದರ ಅರ್ಥ ಹಿಂದೂತನ ಅಂತ ಅರ್ಥ. ಆದರೆ ಇವತ್ತು ನೀವು ವಿಕಿಪೀಡಿಯಾ ತೆಗೆದು ನೋಡಿದ್ರು ಕೂಡ ಹಿಂದುತ್ವ ಅಂತ ಹೇಳಿದರೆ ಅದೊಂದು ಪೊಲಿಟಿಕಲ್ ಕಾರ್ಯಸೂಚಿ, ಪೊಲಿಟಿಕಲ್ ಎಜೆಂಡಾ. ಅದು ಭಾರತದಲ್ಲಿರುವಂಥ ರೈಟ್ ವಿಂಗಿನ ಪೊಲಿಟಿಕಲ್ ಎಜೆಂಡಾ. ಅದು ಹಿಂದೂಯಿಸಂ ಬೇರೆ, ಹಿಂದುತ್ವ ಬೇರೆ. ಮೊನ್ನೆ ತಾನೇ ನಮ್ಮ ರಾಜ್ಯದ ಒಬ್ಬರು ಮುಖ್ಯಮಂತ್ರಿಗಳು, ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಮಾತಾಡ್ತಾ, ನಾನು ಹಿಂದುತ್ವದ ವಿರೋಧಿ, ನಾನು ಹಿಂದೂ ವಿರೋಧಿ ಅಲ್ಲ ಅಂತ ಹೇಳಿದ್ರು. ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಹಿಂದುತ್ವದ ವಿರೋಧಿ ಅಂತ. RSSನವ್ರದ್ದು ಹಿಂದುತ್ವ, ವಿವೇಕಾನಂದರದು ಹಿಂದೂಯಿಸಂ, ಗಾಂಧೀಜಿಯವರದು ಹಿಂದೂಯಿಸಂ. ಈ ರೀತಿ ಒಂದು ಭ್ರಮೆಯನ್ನು ನಿರ್ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಒಬ್ಬರು ರಾಜಕಾರಣಿಗಳಂತ ಹೇಳಿದರು, ಹೇಗೆ ಮುಸ್ಲಿಂ ಲೀಗಿಗೂ ಕುರಾನಿಗೂ ನೇರ ಸಂಬಂಧ ಇಲ್ಲ, ಹಾಗೆ RSSಗೂ ಹಿಂದೂಯಿಸಮ್ಗೂ ಯಾವ ಸಂಬಂಧವೂ ಇಲ್ಲ. ಅದವರ ಪೊಲಿಟಿಕಲ್ ಎಜೆಂಡಾ ಇದು. ಶಶಿ ತರೂರ್ ಅವರ ಹೆಸರನ್ನು ಕೇಳಿದ್ವಿ. ವೈ ಐ ಆಮ್ ಎ ಹಿಂದೂ ಅಂತ ಪುಸ್ತಕವನ್ನು ಬರೆದಿದ್ದಾರೆ. 2016ರಲ್ಲಿ ಅದನ್ನು ಬರೆದರು ಅಂತ ಕಾಣಿಸುತ್ತೆ. ನಾನೊಬ್ಬ ಅಂದರೆ ಹೆಮ್ಮೆ ಹಿಂದೂ ಅಂತ ಅದನ್ನು ಹೇಳ್ಕೊಂಡಿದ್ದಾರೆ. ಹಿಂದೂ ಅಂತ ಹೇಳಿಕೊಳ್ಳೋದ್ರಲ್ಲಿ ನನಗೆ ಅಭಿಮಾನ ಇದೆ ಅಂತ ಹೇಳಿದ್ದಾರೆ. ಆದರೆ ಅವರು ಹೇಳಿದ್ದಾರೆ, ಮೈ ಹಿಂದೂಯಿಸಮ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಹಿಂದುತ್ವ ಆಫ್ RSS. ಈ ಪದವನ್ನು ಅವರು ಬಳಸಿದ್ದಾರೆ. ಅಂದರೆ ಹಿಂದುತ್ವ ಬೇರೆ, ಹಿಂದೂಯಿಸಂ ಬೇರೆ. ನಾನು ಆಗ್ತಾನೆ ಹೇಳಿದೆ, ಹಿಂದೂ ಅದು ಇಸಮ್ ಅಲ್ಲ. ಅದು ಪಾಶ್ಚಾತ್ಯ ದೇಶದಲ್ಲಿ ಇಸಮ್ ಅಂತ ಹೇಳೋದು ಕಲ್ಪನೆನೇ ಬೇರೆ, ಜೀವನ ದರ್ಶನ, ಇದೊಂದು ವಿಚಾರ ದರ್ಶನ ಇದೆ. ಇದು ಬೇರೆನೇ ಇದೆ, ವಿಚಾರ ಅದು ಬೇರೆನೇ ಇದೆ. ಸೊ ಹೀಗಾಗಿ ಇವತ್ತೊಂದು ಭ್ರಮೆಯನ್ನು ನಿರ್ಮಾಣ ಮಾಡುವಂಥದ್ದನ್ನು ಎಲ್ಲ ಕಡೆ ಕಾಣ್ತಾ ಇದ್ದೀವಿ. ಹಿಂದೂಯಿಸಂ ಉದಾರವಾದ್ದು, ಅದು ಬಹುತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದು. ಹಿಂದುತ್ವ ಏಕರೂಪತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದು ಮೊನೋಲಿಥಿಕ್. ಅದು ಹಿಂದುತ್ವ ಊಳಿಗ ಮಾನ್ಯ, ಆ ಪದಗಳು ನೋಡಿ, ಶ್ರೇಣೀಕೃತ ಸಮಾಜವನ್ನು ಒಪ್ಪುವಂಥದ್ದು ಹಿಂದುತ್ವ. ಹಿಂದೂಯಿಸಂ ಅಂದರೆ ಎಲ್ಲರನ್ನು ಒಳಗೊಳ್ಳುವಂಥದ್ದು. ಈ ರೀತಿ ಒಂದು ಭ್ರಮೆಯನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ನಮ್ಮ ದೇಶದಲ್ಲಿ. ಒಂದು ದುರುದ್ದೇಶಪೂರಿತ ತಂತ್ರ ಅದು. ಕೇವಲ ಭಾರತೀಯ ಶಕ್ತಿಗಳು ಮಾತ್ರ ಅಲ್ಲ, ವಿದೇಶಿ ಶಕ್ತಿಗಳು ಇದರಿಂದ ಇದೆ. ಈ ರೀತಿಯ ಒಂದು ಚರ್ಚೆ ಇವತ್ತು ದೇಶದಲ್ಲಿ ನಡೀತಾ ಇದೆ. ಹೀಗಾಗಿ ಕೆಲವೊಮ್ಮೆ ಸಾಮಾನ್ಯ ಜನ ಒಂದು ಗೊಂದಲಕ್ಕೆ ಒಳಗಾಗುವುದಿದೆ. ಹಿಂದುತ್ವ ಅಂದರೆ ಏನು, ಹಿಂದೂಯಿಸಂ ಅಂದರೆ ಏನು, ಹಿಂದೂ ಅಂದರೆ ಏನು, RSS ಹೇಳ್ತಾ ಇರುವಂಥ ಹಿಂದೂ ಅಂದರೆ ಏನು. ಹಿಂದೂ ಆಗಲಿ, ಹಿಂದುತ್ವ ಆಗಲಿ, ನಮ್ಮ ದೇಶದ ಹಿಂದೂ ವಿಚಾರಗಳಾಗಲಿ ಯಾವತ್ತೂ ಆ ರೀತಿಯ ಚಿಂತನೆಯನ್ನು ಇಟ್ಟಿಲ್ಲ. ಇಲ್ಲಿ ಇಂಥ ಒಂದು ಏಕಾತ್ಮತಾ ದೃಷ್ಟಿಯನ್ನು, ಉದಾತ್ತವಾದಂಥ ದೃಷ್ಟಿಯನ್ನು ಕೊಟ್ಟಂಥ ಹಿಂದೂ ಚಿಂತನೆಗಳು, ಮೌಲ್ಯಗಳು ಯಾವತ್ತೂ ಸಮಾಜವನ್ನು ಒಡೆದಿಲ್ವಲ್ಲ. ಪ್ರತಿಯೊಬ್ಬ ಕೂಡ ಅಮೃತಸ್ಯ ಪುತ್ರ ಅಂತ ಸಾರಿದವರು ನಾವು. ಮೇಲುಕೀಳು ಭಾವನೆಯನ್ನು ಯಾವ ಧರ್ಮ ಗ್ರಂಥದಲ್ಲಿ ಹೇಳಿಲ್ಲ. ಆದರೆ ಕಳೆದ 2000 ವರ್ಷಗಳಿಂದ ಅಸ್ಪೃಶ್ಯತೆ, ಜಾತಿ ಭೇದಗಳು ಒಂದು ಕಳಂಕ ನಮ್ಮ ಹಿಂದೂ ಸಮಾಜವನ್ನು ಬಲವಾಗಿ ಮೆತ್ಕೊಂಡು ಬಿಟ್ಟಿದೆ ನಮ್ಮ ಸಮಾಜಕ್ಕೆ. ಈ ಒಂದು ಭಾಗನೂ ಇದೆ. ಆದರೆ ಹಿಂದೂ ವಿಚಾರಗಳು ಯಾವತ್ತೂ ಕೂಡ ಆ ರೀತಿ ಮಾಡಿ ಹೇಳಿಲ್ಲ, ಅದನ್ನು ಘೋಷಿಸಿ ಕೂಡ ಇಲ್ಲ. ಹೀಗಾಗಿ ಇವತ್ತು ಹಿಂದುತ್ವದ ಬಗ್ಗೆ ಚರ್ಚೆ ನಡೆದಾಗ ಕೆಲವರು ಆ ಆಚರಣೆ ಭಾಗವನ್ನು ಕಣ್ಮುಂದೆ ಇಟ್ಕೊಂಡು ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ, ವ್ಯಾಖ್ಯೆ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ದೃಷ್ಟಿಯಲ್ಲಿ ಕಾಣ್ತಾ ಇದೆ. ಇನ್ನೊಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ ಕೂಡ ಹಿಂದೂ ಅಂತ ಹೇಳಿದರೆ ಒಂದು ರೀತಿಯ ಒಂದು ಕೀಳರಿಮೆ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲ ಮತಗಳಂದರೆ ಬಹಳ ವಿಶಾಲವಾದ್ದು, ಬಹಳ ಉದಾತ್ತ ವಿಚಾರದ್ದು, ಬಹಳ ಉದಾರವಾದ್ದು.
ನಾನೀಗ ತಾನೇ ಪ್ರಾರಂಭದಲ್ಲಿ ಹೇಳಿದಾಗೆ ಬಹಳ ಸಂಕುಚಿತ ಹಿಂದುತ್ವ ಅಂದರೆ. ಇಲ್ಲಿ ಮೇಲು ಕೀಳು ಭಾವನೆ ಇದೆ, ಕೆಲವು ವರ್ಗಗಳನ್ನು ಶತಮಾನಗಳಿಂದ ತುಳಿದಿದ್ದಾರೆ. ಈ ರೀತಿ ಬಿಂಬಿಸುವಂಥ ಪ್ರಯತ್ನ ಇದು ಒಳ್ಳೆ ನಡೀತಾನೆ ಇದೆ.